ವಾಂತಿ ಭೇದಿ ಆಗ್ತಾ ಇರೋರು ಚೆನ್ನಾಗಿ ನೀರು, ಎಳನೀರು, ಆಮೇಲೆ ಮಜ್ಜಿಗೆ, ಅದರಲ್ಲೂ ಮಜ್ಜಿಗೆದು ತಿಳಿ ಭಾಗ ನೀರು, ಆಮೇಲೆ ನಿಂಬೆಹಣ್ಣು, ಜೇನುತುಪ್ಪ, ಆಮೇಲೆ ಉಪ್ಪು ಹಾಕ್ಕೊಂಡು ಅದರ ಜ್ಯೂಸು, ಆಮೇಲೆ ಸ್ವಲ್ಪ ಮನಸ್ಸನ್ನು ನೆಮ್ಮದಿಯಾಗಿ ಇಟ್ಕೊಂಡು ಚೆನ್ನಾಗಿ ಬಿಸಿಲು ಕಾಯಿಸ್ಕೊಂಡು, ಅಂದರೆ ಬೆವತು ಸುಸ್ತಾಗಬಾರ್ದು, ಆದರೆ ಬಿಸಿಲು ಸಿಗಬೇಕು. ಆಮೇಲೆ ವಿಟಮಿನ್ ಡಿ, ವಿಟಮಿನ್ ಸಿ, ಎ ಟು ಝೆಡ್ ಅಥವಾ ಆ ಥರ ವಿಟಮಿನ್ಸ್ ಸಪ್ಲಿಮೆಂಟ್ಸು. ಆಮೇಲೆ ತೀರಾ ಜಾಸ್ತಿ ಜ್ವರ ಆ ಥರ ಇದ್ದರೆ ಆ್ಯಂಟಿಬಯೋಟಿಕ್ಸು ಅಥವಾ ಆ್ಯಂಟಿವೈರಲ್ ಡ್ರಗ್ಸು ಅಥವಾ ಬೇರೆ ಕೆಲವೊಮ್ಮೆ ಈಗ ಫಾಲ್ಕನ್ ಸಿಟಿನಲ್ಲಿ ಏನು ಸಂಕ್ರಮಣ ನಡೀತಾ ಇದೆ ಅಂಥ ಕಡೆ ಬೇಕಿದ್ದರೆ ಆ್ಯಂಟಿಪ್ರೋಟೋಸೋವಲ್ಲು ಅಥವಾ ಆ್ಯಂಟಿಫಂಗಲ್ ಆ ಥರ ಕೆಲವೊಂದು ಔಷಧಿಗಳು ಬೇಕಾಗ್ಬೋದು. ಸೊ ಅದು ಏನು ಬೇಕೋ ಅದನ್ನು ತೊಗೋಬೇಕು. ಆದರೆ ಮೇಯ್ನಾಗಿ ಇಂಪಾರ್ಟೆಂಟು ನೀರನ್ನು ಚೆನ್ನಾಗಿ ಕುದಿಸಿ ಆರಿಸಿ ಅದನ್ನು ಬೇಕಿದ್ರೆ ಮಡಿಕೆಯಲ್ಲಿ ಶೇಖರಣೆ ಮಾಡಿಟ್ಕೊಂಡು ಅದು ಜೀವಂತವಾದಮೇಲೆ ಮತ್ತೆ ಕುಡಿಬೋದು. ಸೊ ಕೆಲವೊಬ್ಬರು ಅದಕ್ಕೆ ಪುದೀನ, ಸೌತೆಕಾಯಿ, ನಿಂಬೆಹಣ್ಣು ಆ ಥರದ್ದೆಲ್ಲ ಹಾಕ್ಕೋತಾರೆ. ಸೊ ಆದರೆ ಒಂದು ಅತಿಯಾಗಿ ಕೆಮಿಕಲ್ಸ್ ಉಪಯೋಗಿಸಿ ಕ್ಲೀನ್ ಮಾಡಿ ಇನ್ನೂ ತೊಂದರೆಗಳು ಹೆಚ್ಚು ಮಾಡ್ಕೊಳ್ಳೋದು ಸರಿನಾ ಅನ್ನೋದು ಏನೋ ತಪ್ಪಾಗೋಗ್ಬೋದು. ಅಂದರೆ ಇಲ್ಲಿ ನಾವು ನಮ್ಮ ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೋಬೇಕು ಅಂದರೆ ನಮ್ಮ ಮನಸ್ಸು ಶಾಂತವಾಗಿರಬೇಕು, ನಮ್ಮ ಏನೋ ಇಮ್ಯುನಿಟಿ ಶಕ್ತಿ ಚೆನ್ನಾಗಿರಬೇಕು, ಸತ್ವಯುತವಾದ ಆಹಾರ, ಸತ್ಯವಾದ ಯೋಚನೆ, ಸತ್ಯವಾದ ನುಡಿ, ಸತ್ಯವಾದ ನಡೆ ನಮ್ಮನ್ನು ಕಾಪಾಡುತ್ತೆ. ಸೊ ಬನ್ನಿ ಸತ್ಯಯೋಗ ಕಟ್ಟೋಣ, ಎಲ್ಲರೂ ಆರೋಗ್ಯವಾಗಿರೋಣ, ಭೂಮಿ ಸ್ವರ್ಗ ಮಾಡೋಣ.